ದರ್ಶನ್ಗೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲೂಟವೇ ಗತಿಯಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಸದ್ಯ ಈಗ ಕೊಲೆ ಆರೋಪಿಯಾಗಿ ಅವರು ಕಂಬಿ ಹಿಂದೆ ಇರುವಂತಹ ಸಂದರ್ಭದಲ್ಲಿ ತನಗೆ ಮನೆ ಊಟ ಬೇಕು ಅಂತ ಅವರು ಮನವಿಯನ್ನ ಮಾಡಿದ್ದರು. ಆದ್ರೆ ಇದೀಗ ಕೋರ್ಟ್ ಮತ್ತೆ ಅವರಿಗೆ ಶಾಕ್ ಕೊಟ್ಟಿದ್ದು ಜುಲೈ 29ಕ್ಕೆ ದರ್ಶನ್ ಅವರ ರಿಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇದು ಬಹಳ ಹಿಂದೆನೆ ವಿಚಾರಣೆ ನಡೆದಿತ್ತು. ಇವತ್ತಿಗೆ ಅದರ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಈಗ ಮತ್ತೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಇಲ್ಲಿವರೆಗೂ ಕೊಲೆ ಆರೋಪಿ ದರ್ಶನ್ಗೆ ಅಂದ್ರೆ ಅಲ್ಲಿವರೆಗೂ 29ನೇ ತಾರೀಕಿನವರೆಗೂ ದರ್ಶನ್ ಅವರಿಗೆ ಜೈಲು ಊಟವೇ ಈಗ ಗತಿಯಾಗಿದೆ. ದರ್ಶನ್ ಅವರು ಬಹಳ ಬೇಡಿಕೆಗಳನ್ನ ಇಟ್ಟಿದ್ರು. ಒಂದು ಮನೆ ಊಟ ಬೇಕು, ಆಮೇಲೆ ಈ ಚಾಕು ಬೇಕು ಅಂದ್ರೆ ಕತ್ತರಿಸಕ್ಕೆ, ಅದಾದ ನಂತರಲ್ಲಿ ಫೋಕ್ಸ್ಗಳು ಬೇಕು, ಚಮಚಗಳು ಬೇಕು, ತಟ್ಟೆ ಬೇಕು, ಅದಾದ ನಂತರಲ್ಲಿ ಪುಸ್ತಕ ಬೇಕು, ಬೆಡ್ ಬೇಕು, ಈ ತರದೆಲ್ಲ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಊಟ ಕೊಡುವಂತ ವಿಚಾರವಾಗಿ ಈಗ ಸ್ವಲ್ಪ ತಕರಾರಿರುವಂಥದ್ದು. ಏನ್ ಹೇಳ್ತಾರೆ, ಈ ವಿಚಾರಣಾಧೀನ ಕೈದಿಗಳು ಯಾರಿರ್ತಾರೆ ಅಂದ್ರೆ ಅವ್ರಿಗಿನ್ನೂ ಶಿಕ್ಷೆ ಪ್ರಕಟ ಆಗಿರಲ್ಲ, ಅವ್ರು ವಿಚಾರಣಾಧೀನ ಕೈದಿ ಅಂತವ್ರಿಗೆ ಅದು ಕೊಡೋಕೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಸರ್ಕಾರದ ಪರ ವಕೀಲರು ಅಥವಾ ಪೊಲೀಸ್ ಪರವಾಗಿ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಸಿರ್ತಾರೆ. ಬಟ್ ಈಗ ಅವ್ರ ಪರವಾದಂಥ ವಕೀಲರು ಅಂತಂದ್ರೆ ದರ್ಶನ್ ಪರವಾದಂಥ ವಕೀಲರು 2022ರಲ್ಲಿ ಜೈಲು ಕೈಪಿಡಿಯಲ್ಲಿ ನಿಯಮವನ್ನು ರೂಪಿಸಲಾಗಿದೆ. ಆ ಪ್ರಕಾರವಾಗಿ ಪ್ಯಾರಾ 295ರಲ್ಲಿ ವಿಚಾರಣಾಧೀನ ಕೈದಿಗೂ ಅವಕಾಶ ಇದೆ ಅನ್ನುವಂತಾನೆ ಹೇಳಿದಾರಂತೆ. ಮನೆ ಊಟ, ಹಾಸಿಗೆ, ಊಟದ ಪರಿಕರಗಳನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ವಿಚಾರಣಾಧೀನ ಕೈದಿಗೂ ಕೂಡ ಅವಕಾಶ ಇದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಈಗ ನೋಡ್ಬೇಕಿದೆ ಏನು ಎತ್ತ ಅಂತ ಹೇಳ್ಕೊಂಡ್ಬಿಟ್ಟು. ನಾನೀಗ ತಾನೇ ಹೇಳಿದಾಗೆ ದರ್ಶನ್ ಪರವಾದಂಥ ವಕೀಲರು ಏನು ವಾದ ಹೂಡಿದ್ರು ಅಂತ ಅಂದ್ರೆ ಫಣೀಂದ್ರ ಅವರು, KN ಫಣೀಂದ್ರ ಅವರು ವಾದ ಹೂಡ್ತಾರೆ. 2022ರಲ್ಲಿ ಜೈಲು ಕೈಪಿಡಿಯಲ್ಲಿ ನಿಯಮವನ್ನ ರೂಪಿಸಲಾಗಿದೆ. ಪ್ಯಾರಾ 295ರಲ್ಲಿ ವಿಚಾರಣಾಧೀನ ಕೈದಿಗೆ ಕೆಲ ಸವಲತ್ತುಗಳನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಏನೇನು? ಮನೆ ಊಟ, ಹಾಸಿಗೆ, ಊಟದ ಪರಿಕರಗಳು ಅಂತ ಅಂದ್ರೆ ಏನು? ದರ್ಶನ್ ಅವರಿಗೆ ಆಲ್ರೆಡಿ ಅರ್ಜಿಯಲ್ಲಿ ಸಲ್ಲಿಸಿದಾರಲ್ಲ, ಈ ಫೋಕ್ಸ್ ಬೇಕು, ಚಮಚ ಬೇಕು, ಕತ್ರಿ ಬೇಕು, ಆಮೇಲೆ ಚಾಕು ಬೇಕು, ಇಂಥದ್ದೆಲ್ಲಕ್ಕೆ ಅವಕಾಶ ಇದೆ. ಅದು ಜೈಲು ಕಾಯ್ದೆಯ ಸೆಕ್ಷನ್ 30ರಲ್ಲಿ ಮನೆ ಊಟಕ್ಕೆ ನಿರ್ಬಂಧ ಇಲ್ಲ. ಕೊಲೆ ಆರೋಪಿ ಹಾಗೆ ಇತರ ಆರೋಪಿಗೂ ಕೂಡ ವ್ಯತ್ಯಾಸವನ್ನ ತೋರಲಾಗಿದೆ. ಕೈಪಿಡಿಯಲ್ಲಿ ಆರೋಪಿಗಳ ಮಧ್ಯೆ ವ್ಯತ್ಯಾಸವನ್ನ ತೋರಲಾಗಿದೆ. ನಿಯಂತ್ರಣಕ್ಕೆ ಒಳಪಟ್ಟು ಸವಲತ್ತನ್ನ ನೀಡೋದಕ್ಕೆ ಅವಕಾಶ ಇದೆ. ಸಮಯದ ನಿಬಂಧನೆಯನ್ನ ವಿಧಿಸಿ ಅವಕಾಶವನ್ನ ನೀಡಬಹುದು ಅಂತ ದರ್ಶನ್ ಅವರ ಪರವಾದಂಥ ವಕೀಲರು ವಾದವನ್ನ ಹೂಡಿದ್ದಾರೆ ಅನ್ನುವಂಥದ್ದು ಸಂಗತಿ ಗೊತ್ತಾಗ್ತಾ ಇದೆ. ಬಟ್ ದರ್ಶನ್ಗೆ ವಿರುದ್ಧವಾಗಿ ಈಗ ಪೊಲೀಸ್ ಪರವಾದಂಥ ವಕೀಲರು ಏನಂತ ಹೇಳಿದ್ರು, ಅವಕಾಶ ಇಲ್ಲ ಅನ್ನುವಂತಾನೆ ಹೇಳಿದ್ರು. ರಾಜ್ಯ ಸರ್ಕಾರದ ಪರ 5,000 ಕೈದಿಗಳು ದಿನವೂ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ 5,000 ಕೈದಿಗಳು ದಿನನಿತ್ಯ ಊಟ ಮಾಡ್ತಾ ಇದ್ದಾರೆ. ಅಷ್ಟು ಕೈದಿಗಳಲ್ಲಿ ಯಾರಿಗೂ ಫುಡ್ ಪಾಯ್ಸನಿಂಗ್ ಆಗಿಲ್ಲ. ಈಗ ದರ್ಶನ್ ಅವರು ಕೂಡ ಫುಡ್ ಪಾಯ್ಸನ್ ವಿಚಾರವಾಗಿ ಅವ್ರೇನು ಅರ್ಜಿಲಿ ಉಲ್ಲೇಖ ಮಾಡಿಲ್ಲ, ವೈದ್ಯರಿಗೂ ಅವ್ರೇನು ಹೇಳಿಲ್ಲ. ಸೊ ರಾಜ್ಯ ಸರ್ಕಾರದ ಪರ AG ಭಾನುಪ್ರಕಾಶ್ ಸಹಜವಾಗಿ ಎಲ್ರಿಗೂ ಕೊಡ್ತಾ ಇರುವಂಥದ್ದನ್ನೇ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. SR ಕೃಷ್ಣಕುಮಾರ್ ಅವರು ನ್ಯಾಯಮೂರ್ತಿಗಳು ಅವರು ಏನು ಹೇಳಿದ್ದಾರೆ, ಕೈದಿಗಿರುವ ಎಲ್ಲ ಮೂಲಭೂತ ಹಕ್ಕುಗಳು ಕೂಡ ದರ್ಶನ್ಗೆ ಇದೆ. ಸೆಕ್ಷನ್ 30ರಲ್ಲಿ ಮನೆ ಊಟ ಪಡೆಯೋದಕ್ಕೆ ಕೈದಿಗೆ ಅವಕಾಶ ಇದೆ, ಕೈದಿಗೆ ಸಂಪೂರ್ಣ ಅಧಿಕಾರ ಇದೆ ಅಂತ ನೀವೇನು ಹೇಳ್ತಾ ಇದ್ದೀರಾ ಅಲ್ವಾ. ಈಗ ಹೀಗೆ ಆದೇಶ ನೀಡಿದ್ರೆ ಅದು ಎಲ್ಲ ಕೈದಿಗಳ ಹಕ್ಕಾಗ್ಬಿಡುತ್ತೆ. ಅದು ನ್ಯಾಯಮೂರ್ತಿಗಳು ಹೇಳಿರುವಂಥದ್ದು. ಇದು ಈ ಕೇಸ್ನಲ್ಲಿ ನಾನು ಮಧ್ಯಂತರ ಆದೇಶವನ್ನು ನೀಡೋದಕ್ಕೆ ಬಯಸೋದಿಲ್ಲ, ವಾದ ಮಂಡನೆ ಆಲಿಸಿದ ನಂತರವೇ ತೀರ್ಮಾನಿಸಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ. ನೀವು ಮ್ಯಾಜಿಸ್ಟ್ರೇಟ್ ಮುಂದೆಯೇ ಅರ್ಜಿ ಸಲ್ಲಿಸೋದು ಸೂಕ್ತ ಅಂತಲೂ ಕೂಡ ಹೇಳಿದ್ದಾರೆ. ಸರ್ಕಾರ SPP ಆಕ್ಷೇಪಣೆ ಸಲ್ಲಿಸೋದಕ್ಕೆ ಹೈಕೋರ್ಟ್ ಅವಕಾಶ ಇದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅಂತ ಜಡ್ಜ್ ಕೂಡ ಹೇಳಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರು ಇಂಥ ಅಭಿಪ್ರಾಯವನ್ನು ಹೊಂದಿರುವಂಥದ್ದನ್ನು ನೋಡಿದ್ರೆ ಸದ್ಯಕ್ಕೇನು, ಆಮೇಲೆ ಅವ್ರ ಕಳಕಳಿ ಏನು ಅಂತ ಅಂದರೆ, ಈಗ ಹೌದಪ್ಪ ದರ್ಶನ್ ಅವ್ರಿಗೆ ನಾವು ಈ ವ್ಯವಸ್ಥೆಯನ್ನು ಕೊಡ್ತೀವಿ, ಉಳಿದಂಥ ಕೈದಿಗಳು ಕೂಡ ಇದೇ ಬೇಸಿಸ್ ಮೇಲೆ ನನಗೂ ಈ ವ್ಯವಸ್ಥೆ ಮಾಡಿಕೊಡಿ ಅಂತ ಅಂದರೆ ಅದು ಸರಿ ಹೋಗೋದಿಲ್ಲ ಅನ್ನುವಂಥದ್ದು ನ್ಯಾಯಮೂರ್ತಿಗಳ ಅಭಿಪ್ರಾಯ ಆಗಿದೆ.